ಮೈಸೂರು ದಸರಾದಂತೆ ಬೆಂಗಳೂರು ಕರಗ ನಡೆಸಬೇಕು ಅಂತ ನಿರ್ಧಾರ ತಗೊಂಡು ಇಡೀ ಬೆಂಗಳೂರು ಕರಗ ಹೋಗ್ತಕ್ಕಂಥ ಎಲ್ಲ ಮಾರ್ಗಗಳಲ್ಲೂ ರಂಗು ರಂಗಿನ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿಸಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ, ಯಾವುದೇ ವಿದ್ಯುತ್ ದೀಪಗಳ ವೈರು ಇನ್ನೊಂದು ಮತ್ತೊಂದು ಹೋಗಿರುವ ಜಾಗಗಳಲ್ಲಿ ಯಾರು ಅದನ್ನು ಮುಟ್ಟೋಕೆ ಹೋಗಬೇಡಿ. ಮತ್ತೆ ತುಂಬಾ ಚಿಕ್ಕ ಮಕ್ಕಳನ್ನ ಯಾರು ಕರ್ಕೊಂಡ್ ಬರ್ಬೇಡಿ. ವಯೋವೃದ್ಧರು ಮತ್ತು ಅಶಕ್ತರನ್ನ ದಯವಿಟ್ಟು ಯಾರೂ ಸಹ ಕರಗಕ್ಕೆ ಕರ್ಕೊಂಡ್ ಬರಬೇಡಿ. ಮತ್ತು ಕರಗದ ಮೇಲೆ ಯಾರೂ ಸಹ ಉಪ್ಪು, ಕರಿಮೆಣಸು, ಬಾಳೆಹಣ್ಣು, ಮರಗ, ದವನ, ಅರಿಶಿನ, ಕುಂಕುಮ ಇತ್ಯಾದಿಗಳನ್ನ ದಯಮಾಡಿ ಕರಗದ ಮೇಲೆ ಹಾಕಬೇಡಿ. ಕರಗ ತುಂಬಾ ಪವಿತ್ರವಾದ್ದು. ಕರಗ ದೇವತೆ ನಿಮಗ್ ಕೊಡೋಳೆ ಹೊರತು ನಿಮ್ಮಿಂದ ಏನು ಕೇಳೋದಿಲ್ಲ. ಸಿಕ್ಕಿದ್ದೆಲ್ಲ ಕರಗದ ಮೇಲೆ ಏನೂ ಎಸೆಯಕ್ಕೆ ಹೋಗ್ಬೇಡಿ. ಮಲ್ಲಿಗೆ ಹೂ ಬಿಟ್ಟು ಕರಗದ ಮೇಲೆ ಏನನ್ನೂ ಸಹ ದಯವಿಟ್ಟು ಹಾಕ್ಬೇಡಿ. ನೀವು ಮಲ್ಲಿಗೆ ಹೂ ಬಿಟ್ಟು ಬೇರೆ ಏನೇ ಕರಗದ ಮೇಲೆ ಹೆಸರು ಸಹ ದೋಷ ಆಗುತ್ತೆ, ನಿಮಗೆ ಶ್ರೇಯಸ್ಸಲ್ಲ. ನಿಮಗೆ ಶ್ರೇಯಸ್ ಆಗ್ಬೇಕಾದ್ರೆ ಆತ್ಮ ತುಂಬಿ ದೇವರನ್ನ ನೀವು ತುಂಬಿಕೊಳ್ಳಿ, ಕಣ್ತುಂಬಿಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ, ಏನೇನು ನಿವೇದನೆ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಎಲ್ಲವನ್ನೂ ಕೊಡತಕ್ಕಂಥ ಆದಿಶಕ್ತಿ ನಿಮ್ಗೆ ಎಲ್ಲವನ್ನೂ ಕೊಡ್ತಾಳೆ. ಹೀಗೆ ಪ್ರಕೃತಿ ತಾಯಿ ಪಂಚಭೂತಗಳನ್ನೇ ವಿವಾಹವಾಗಿರ್ತಕ್ಕಂಥ ಮಹಾನ್ ಶಕ್ತಿ ದೇವತೆ, ದ್ರಾವಿಡ ಧರ್ಮ ದೇವತೆ, ಮಹಾಭಾರತ ಮಹಾಕಾವ್ಯದ ಕಾವ್ಯ ಕಥಾನಾಯಕಿ.